ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಬಸ್ ಸಂಚಾರಕ್ಕೆ ಬ್ರೇಕ್ ಬೀಳುತ್ತಾ ಇಲ್ವಾ? 4 ಗಂಟೆಯ ವೇಳೆಗೆ ಒಂದು ಸ್ಪಷ್ಟ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಸಿಬ್ಬಂದಿ ಮುಷ್ಕರದಲ್ಲಿ ತೊಡಗಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿಯನ್ನು ನಡೆಸಿ 4 ಗಂಟೆಗೆ ತಮ್ಮ ಮುಂದಿನ ನಿರ್ಧಾರವನ್ನು ತಿಳಿಸ್ತಾರೆ. 4 ಗಂಟೆ ತನಕ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆಗಳನ್ನು ಪರಿಶೀಲಿಸಿ ಈಡೇರಿಸಬೇಕು. ರಾಜ್ಯದಲ್ಲಿ ಬಸ್ ಸಂಚಾರಕ್ಕೆ ಬ್ರೇಕ್ ಬೀಳುತ್ತಾ? ಇನ್ನೆರಡು ತಾಸಲ್ಲಿ ಬಸ್ ಬಂದ್ ಭವಿಷ್ಯ ನಿರ್ಧಾರವಾಗುತ್ತೆ. ಸಂಜೆ 4 ಗಂಟೆಗೆ ನಿರ್ಧಾರವನ್ನು ಪ್ರಕಟಿಸಲಿದೆ ಸಾರಿಗೆ ಸಂಘಟನೆ. KSRTC BMTC ಬಸ್ ಸಂಚಾರ ಹಾಗಾದರೆ 4 ಗಂಟೆಯ ನಂತರ ಸ್ಥಗಿತವಾಗುತ್ತಾ? ಸಂಚಾರ ಏರ್ಪೇರಾಗುತ್ತೆ? ಏನಾಗುತ್ತೆ ಬಸ್ ಬಂದ್ ಅನ್ನೋದೇ ಸದ್ಯಕ್ಕೆ ಸಸ್ಪೆನ್ಸ್. ಈಗ ಸದ್ಯಕ್ಕಂತೂ ಅವರು 4 ಗಂಟೆ ತನಕ ರಾಜ್ಯ ಸರ್ಕಾರಕ್ಕೆ ಸಾರಿಗೆ ಇಲಾಖೆಗೆ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಅವರ ಬೇಡಿಕೆ ಇರತಕ್ಕಂಥದ್ದು ನಮಗೆ 38 ತಿಂಗಳ ಅರಿಯರ್ಸ್ಬೇಕು. ಸರ್ಕಾರ ಹೇಳ್ತಿರೋದು 28 ತಿಂಗಳು ಕೊಡ್ತೀವಿ ಅಂತ, 26 ತಿಂಗಳು ಆ್ಯಕ್ಚುಲಿ. ಬಟ್ ಅದಕ್ಕಾಗಲ್ಲ, ನಾವು ಒಪ್ಪಲ್ಲ ಅಂತ. ಅದೊಂದೇ ಅಲ್ಲ, ಎಲ್ಲ ಬೇಡಿಕೆಗಳು ಆಗಬೇಕು. 1/1/24ರಿಂದನೇ ನಮ್ಮ ವೇತನ ಪರಿಷ್ಕರಣೆ ಆಗಬೇಕು. ಸರ್ಕಾರ 1/1/25ರಿಂದ ಮಾಡ್ತೀವಿ ಅಂತ, ಆಗಲ್ಲ ಅಂತ ಇದ್ದಾರೆ. ಹಾಗಾಗಿ ಈಗ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ತೀವ್ರತರವಾಗಿದೆ. 4 ನಿಗಮಗಳ ಸಿಬ್ಬಂದಿಗಳು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. 4 ಗಂಟೆಗೆ ಜಂಟಿ ಕ್ರಿಯಾ ಸಮಿತಿಯವರು ಸುದ್ದಿಗೋಷ್ಠಿ ಮಾಡಿ ಮುಂದಿನ ನಿಲುವೇನು, ಯಾಕೆ ಈ ನಿರ್ಧಾರ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅವರು ಕೊಡ್ತಾರೆ. ಈವನ್ ಸಿಬ್ಬಂದಿಗಳು ಕೂಡ ಈ ಸರ್ತಿ ಜಂಟಿ ಕ್ರಿಯಾ ಸಮಿತಿಯವರು ಏನು ತೀರ್ಮಾನ ತಗೋತಾರೋ ಅದರಂತೆ ನಾವು ಕೂಡ ನಡೀತೀವಿ. ಬಸ್ ಸ್ಥಗಿತ ಅಂದರೆ ಸ್ಥಗಿತ, ಓಡಿಸಿ ಅಂದರೆ ಓಡಿಸ್ತೀವಿ, ನಿರ್ಧಾರವನ್ನು ಅವರಿಗೆ ಬಿಟ್ಟಿದ್ದೀವಿ ಅಂತ ಸಿಬ್ಬಂದಿಗಳು ಕೂಡ ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಬಸ್ಗಳು ಓಡ್ತಾ ಇದೆ. ಬೆಂಗಳೂರಿನಲ್ಲಿ BMTC ಬಸ್ಸು, KSRTC ಬಸ್ ಎಲ್ಲ ಓಡ್ತಾ ಇವೆ. ಇವರೊಂದು ನಿರ್ಧಾರ ತಗೊಂಡ ನಂತರ ಬಸ್ ಓಡಿಸ್ಬೇಕಾ ಬೇಡವಾ ತೀರ್ಮಾನ ಆಗುತ್ತೆ. ನಾವು ಈಗಾಗಲೇ ಸರ್ಕಾರ 26 ತಿಂಗಳಿಂದ ಏನು ಇವತ್ತು ಅರೇಸ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದು ಏಕಪಕ್ಷೀಯ ನಿರ್ಧಾರ ಸರ್ಕಾರದ್ದು. ಸಾರ್ವಜನಿಕ ತೊಂದರೆ ಆಗತ್ತೆ ಅಂತ IPL ಹಾಕಿದ್ರು ಹಿಂದಿನೇ, ಇವರು ಹಾಕ್ಸಿದ್ರು ಕೂಡ ಗೊತ್ತದೆಲ್ಲ. ಅದನ್ನೆಲ್ಲ ಮಾಡಿಕೊಂಡು ಸಾರ್ವಜನಿಕ ತೊಂದರೆ ಇದ್ದರೆ ನಮ್ಮ ಜನರಿಗೆ ತೊಂದರೆ ಆಗೋದನ್ನು ಯಾರು ನೋಡೋದು? ಇವತ್ತು 4 ಗಂಟೆವರೆಗೆ ನಾವು ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದೀವಿ. ಬೇಡಿಕೆ ಈಡೇರದಿದ್ದರೆ ನಾವು ಮುಂದೆ ಏನು ಮಾಡ್ತೀವಿ ಅಂತ 4 ಗಂಟೆಗೆ ಹೇಳ್ತೀವಿ. ತಮಗೆ ಏನೇ ಇದ್ದರೂ ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ಏಕಪಕ್ಷೀಯ ತೀರ್ಮಾನ ತಗೊಳ್ತಕ್ಕದ್ದಲ್ಲ. ನಮ್ಮ ಜಂಟಿ ಸಮಿತಿ ಜೊತೆ ಚರ್ಚೆ ಮಾಡಿ ನೀವು 26 ತಿಂಗಳು ಕೊಡ್ತಿರೋ, 36 ತಿಂಗಳ ಕೊಡ್ತಿರೋ, 38 ಕೊಡ್ತಿರೋ, 1/1/24ರಿಂದ ಮಾಡ್ತಿರೋ, ಅದು ಅಲ್ಲೇ ಆಗಬೇಕು ನಿರ್ಧಾರ. ಇಲ್ಲ, ನಮಗೆ ಸಮಾಧಾನ ತಂದಿಲ್ಲ ರೀ. ಅದಕ್ಕೆ ಒಪ್ಪಿಗೆ ಇಲ್ಲ. ನಮಗೆ ಬರಬೇಕಾದದ್ದು ನ್ಯಾಯಯುತ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆ, ಸಂವಿಧಾನ ಬದ್ಧ ಹಕ್ಕು. ಜನವರಿ 20ರಿಂದ 2020ರಿಂದ 2023ವರೆಗೆ 38 ತಿಂಗಳ ವೇತನ ಪರಿಷ್ಕರಣೆಯ 38 ತಿಂಗಳ ಹಿಂಬಾಕಿ ಹಾಗೂ 1/1/24ರಿಂದ ವೇತನ ಪರಿಷ್ಕರಣೆ ಮಾಡಬೇಕಾದದ್ದು. ಅವು ಎರಡೂ ಬೇಡಿಕೆ ನಮ್ಮದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಸರ್ಕಾರಕ್ಕೆ ಸಂಘಟನೆಯವರು ಕೊಟ್ಟಿರೋ ಡೆಡ್ಲೈನ್ ಮುಗಿಯೋದಕ್ಕೆ ಇನ್ನು ಕೇವಲ 2 ಗಂಟೆ ಇದೆ. ಸರ್ಕಾರ ಏನು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಸೊ ಮುಂದೇನು ಇವಾಗ ಅಂತ? ಮುಂದೆ ಒಂದು ಗೊಂದಲದ ಹೇಳಿಕೆಯನ್ನ ಈಗ ಸಾರಿಗೆ ಮುಖಂಡರು ಕೊಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಪ್ರತಿಭಟನಾ ಸಭೆ ನಡೀತಾ ಇತ್ತು. ಈ ಸಭೆಯಲ್ಲಿ ಒಂದು ಮಾತನ್ನ ಹೇಳಿದ್ರು, ನಾವು ಮುಂದಿನ ಬಂದ್ ದಿನಾಂಕ ಏನಿದೆ ಅದನ್ನ ಘೋಷಣೆ ಮಾಡೋದಿಲ್ಲ. ನಾವು ಯಾವಾಗ ಕರೆ ಕೊಡ್ತೀವೋ ಆಗ ನಮ್ಮ ಜೊತೆಗೆ ಜಂಟಿ ಕ್ರಿಯಾ ಸಮಿತಿಯ ಎಲ್ಲಾ ಸದಸ್ಯರು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಸಂಜೆ 4 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಮಾಡ್ತೀವಿ, ಮುಂದಿನ ನಡೆಯ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮುಂದಿನ ನಡೆ ಅಂತ ಅಂದ್ರೆ ಅವರು ಈಗ ಇದಕ್ಕೆ ಒಪ್ತಾ ಇಲ್ಲ, ಸರ್ಕಾರ ಹೇಳಿರುವಂತಹ ಬೇಡಿಕೆಗಳಿಗೆ ಒಪ್ತಾ ಇಲ್ಲ. ಸೊ ಮುಂದೆ ಅವರು ಅನಿವಾರ್ಯವಾಗಿ ಮುಷ್ಕರದ ಹಾದಿಯನ್ನ ಇಡ್ತಾರೆ. ಬಟ್ ಡೇಟ್ ಅನ್ನ ಅನೌನ್ಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಬಹುಶಃ ಇದು ತಪ್ಪು. ಯಾಕಂದ್ರೆ ಪ್ರಯಾಣಿಕರಿಗೆ ಮುಂಚಿತವಾಗಿ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಪ್ರಯಾಣಿಕರಿಗೆ ಉತ್ತರದಾಯಿತ್ವವನ್ನ ಸಿಬ್ಬಂದಿಗಳು ಕೂಡ ಹೊಂದಿದ್ದಾರೆ. ಬಟ್ ಈ ರೀತಿಯ ಧೋರಣೆಯನ್ನ ಈಗ ಸಿಬ್ಬಂದಿಗಳು ತಾಳ್ತಾ ಇದ್ದಾರೆ. ಬಟ್ ಯಾವ ರೀತಿ ಅನ್ನುವಂಥದ್ದು ನೋಡ್ಬೇಕು. ಇನ್ನೊಂದು ಕಡೆಗೆ ಸರ್ಕಾರ ಇದುವರೆಗೂ ಕೂಡ ಮನವಿಯನ್ನ, ಬೆಂಗಳೂರು ಚಲೋದಲ್ಲಿ ಭಾಗಿಯಾಗಿರುವಂತಹ ನೌಕರರ ಮನವಿ ಏನಿದೆ ಅದನ್ನ ಆಲಿಸುವಂತಹ ಕೆಲಸವನ್ನ ಇನ್ನೂ ಕೂಡ ಮಾಡಿಲ್ಲ. ಸರ್ಕಾರ ನಿನ್ನೆ ಏನ್ ನಿರ್ಧಾರವನ್ನ ತೆಗೆದುಕೊಂಡಿದೆ ಅದಷ್ಟೇ ನಮ್ಮ ಕಡೆಯಿಂದ ಆಗೋದು ಅನ್ನುವಂತಹ ಸಂದೇಶವನ್ನ ಬಹುಶಃ
ಸ್ಪಷ್ಟವಾಗಿ ರವಾನೆ ಮಾಡಿದಂತೆ ಕಾಣಿಸ್ತಾ ಇದೆ. ಈವನ್ ಇವಾಗ ರಾಮಲಿಂಗಾರೆಡ್ಡಿ ಅವರು ಕೂಡ ಅದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಡಿ ಕೆ ಶಿವಕುಮಾರ್ ಕೂಡ ಅದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಸೊ ಹಾಗಾಗಿ ಒಂದು ಕಡೆಯಿಂದ ಈ ಸಾರಿಗೆ ನೌಕರರು ಕೂಡ ಬಿಗಿಪಟ್ಟನ್ನ ಹಿಡಿತಾ ಇದ್ದಾರೆ. ಸೊ ಹಾಗಾಗಿ 4 ಗಂಟೆಯ ನಿರ್ಧಾರ ಯಾವ ರೀತಿ ಇರುತ್ತೆ ಏನು ಅನ್ನುವಂಥದ್ದು ನೋಡ್ಬೇಕು. ಬಹುಶಃ ನಾಳೆಯೇ ಏಕಾಏಕಿ ಬಂದ ಅಂತಂದ್ರೆ ಬಹುಶಃ ಅದು ಸಾಧ್ಯವಾಗದ ಮಾತು ಅಂತ ಅನಿಸುತ್ತೆ. ಹಾಗಾಗಿ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ತಾರೆ ಏನು ಅನ್ನುವಂಥದ್ದು, ಅಥವಾ ಸರ್ಕಾರಕ್ಕೆ ಮತ್ತೆ ಡೆಡ್ ಲೈನ್ ಅನ್ನ ವಿಸ್ತರಣೆ ಮಾಡ್ತಾರಾ ಅಥವಾ ಏಕಾಏಕಿ ಬಂದ್ಗೆ ಹೋಗಿ ದೊಡ್ಡ ಮಟ್ಟದ ಶಾಕ್ ಅನ್ನ ಕೊಡ್ತಾರ ಸಿಬ್ಬಂದಿಗಳು ಏನು ಅನ್ನುವಂಥದ್ದು ನೋಡ್ಬೇಕಾಗಿದೆ. ಇನ್ನೊಂದು ಕಡೆಗೆ ಇವತ್ತು ಭಾಗಿಯಾಗಿರುವಂತಹ ನೌಕರರಿಗೆ ವೇತನ ಕಟ್ ಅನ್ನುವಂತಹ ಎಚ್ಚರಿಕೆಯನ್ನು ಈಗಾಗಲೇ 4 ನಿಗಮಗಳಿಂದ ಕೂಡ ರವಾನೆಯಾಗಿದೆ. ಬಹುಶಃ ಅದು ಕೂಡ ಯಥಾವತ್ತು ಜಾರಿಗೆ ಬರುವಂತಹ ಸಾಧ್ಯತೆ ಇದೆ. ಬಟ್ ಇಲ್ಲಿ ಪ್ರತಿಭಟನೆಗೆ ಬಂದಿರುವಂತಹ ಸಿಬ್ಬಂದಿಗಳು, ಅರವಿಂದ್, ನಮ್ಮನ್ನ ಟರ್ಮಿನೇಟ್ ಮಾಡಿದ್ರು ಪರವಾಗಿಲ್ಲ, ಕೆಲಸದಿಂದ ಕಿದಾಕಿದ್ರು ಪರವಾಗಿಲ್ಲ, ನಮ್ಮ ಬೇಡಿಕೆ ಈಡೇರಬೇಕು, ನಮ್ಮ ಹೋರಾಟಕ್ಕೆ ಜಯ ಸಿಗಬೇಕು ಅನ್ನುವಂತಹ ಧೋರಣೆಯಲ್ಲೇ ಇದ್ದಾರೆ. ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಂದರೆ ಈಗ 4 ಗಂಟೆಗೆ ಮುಂದಿನ ಹೋರಾಟ ಏನು ಅದನ್ನು ಹೇಳ್ತೀವಿ ಅಂತ ಹೇಳ್ತಿರೋದು ಅವರು. 4 ಗಂಟೆಯಿಂದನೇ ಬಸ್ ಸ್ಟಾಪ್ ಮಾಡಿಬಿಡ್ತೀವಿ ಅಂತಲ್ಲ. ಇವತ್ತು ಬಸ್ಗಳು ಓಡಾಡ್ತಾ ಇವೆ, ಬಸ್ಗಳಿವೆ, ಜನರೇ ಇಲ್ಲ ಹಾಗೆ ನೋಡೋಕೆ ಹೋದರೆ. ಆದರೆ ಅವ್ರು ಹೇಳ್ತಾ ಇರೋದು ಮುಂದೇನು, ಈಗ ಇಮಿಡಿಯೇಟಾಗಿ ನಾಳೆಯಿಂದನೇ ಮಾಡಿಬಿಡ್ತಾರಾ, ಆ ಸಾಧ್ಯತೆಯೂ ಕೂಡ ಕಡಿಮೆ ಇದೆ. ಬಟ್ ನಾವು ಡೇಟ್ ಹೇಳಲ್ಲ ಅಂತ ಅವ್ರು ಹೇಳ್ತಿರೋದು.